Hi friends, this is Manjula. Welcome to Veranda Race, and today we are going to talk about tenses related questions in SSC and banking exams. Mainly the focus will be on MTS exams that are going to be held soon. So let us start. So let us go ahead and learn about which are the mains that you are going to face the questions related to tenses. Now, very important for both, because 6 to 8 marks, whether it is SSC or banking, it will be related to tenses. So, maximum questions from grammar will be from this tenses segment. So, dayaviಟ್ಟು ಜಾಸ್ತಿ ಗಮನ ಕೊಡಿ tenses ಗೆ. ಅರ್ಥ ಆಯ್ತಾ? ಸೊ ಏನೇನು ಸೆಗ್ಮೆಂಟಲ್ಲಿ ನಿಮಗೆ ಇದು ಬರುತ್ತಂತ ಹೇಳ್ತೀನಿ. ಎರರ್ ಸ್ಪಾಟಿಂಗಲ್ಲಿ ಪಕ್ಕ 1 ಇಲ್ಲ 2 ಕ್ವೆಶನು ನಿಮಗೆ ಟೆನ್ಸಸ್ಸಿಂದ ಬಂದೇ ಬರುತ್ತೆ. ಎರಡನೇದಾಗಿ ನಿಮಗೆ ವಾಯ್ಸಸ್ ಅಂದರೆ ಏನು? ವಾಯ್ಸಸ್ ಅಂದರೆ ನನ್ನ ವಾಯ್ಸ್ ಅಲ್ಲ, ವಾಯ್ಸಸ್ ಬಂದುಬಿಟ್ಟು ನಿಮ್ಗೆ ಅರ್ಥ ಆಗಿರಬೇಕು ಈಗ. ಸೊ ಬೇಸಿಕಲಿ ವಾಯ್ಸಸ್ ಮೀನ್ಸ್ ಆಕ್ಟಿವ್ and passive voice. Artha aita students? So please remember one thing, most important rule under active and passive voice related to tenses is that tenses do not change. We will add extra words. We will add. Now extra words ಹಾಕ್ತೀವಿ. ಫ್ಯೂಚರ್ ಟೆನ್ಸ್ ತೋರಿಸ್ಬೇಕಾದ್ರೆ ಏನು ಹಾಕ್ತೀವಿ? ಬಿ ಹಾಕ್ತೀವಿ. ಪರ್ಫೆಕ್ಟ್ ಟೆನ್ಸ್ ತೋರಿಸ್ಬೇಕಾದ್ರೆ ಏನು ಹಾಕ್ತೀವಿ? ಬೀನ್ ಹೇಳ್ತೀವಿ. ಆಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಟೆಲ್ ಕಂಟಿನ್ಯೂಸ್ ಟೆನ್ಸ್, then we want to show a continuous tense. Now being ಬಳಸ್ತೀವಿ. So ದಯವಿಟ್ಟು ಇದು ತುಂಬ ಇಂಪಾರ್ಟೆಂಟ್. ಟೆನ್ಸಸ್ do not change when it is to do with active and passive voice. alright, ಅದಾದಮೇಲೆ ಸ್ಪೀಚ್ಗೆ ಬರೋಣ. ಸ್ಪೀಚ್ ಅಂದರೆ ತಿರ್ಗಾ ಸ್ಪೀಚ್ ಅಲ್ಲ, ನಾನು ಮಾತಾಡೋದು ಸ್ಪೀಚ್ ಅಲ್ಲ. ಸ್ಪೀಚ್ ಅಂದರೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್. ಅದರಲ್ಲಿ ಏನಾಗುತ್ತೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ So please friends, remember one thing, that tenses will change. ಉದಾಹರಣೆಗೆ ಪ್ರೆಸೆಂಟ್ ಸಿಂಪಲ್ ಏನಾಗುತ್ತೆ? ಪಾಸ್ಟ್ ಸಿಂಪಲ್ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಪಾಸ್ಟ್ ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಸೊ ಎಲ್ಲ ಟೆನ್ಸು ಚೇಂಜ್ ಆಗುತ್ತೆ. 90% ಸೆಂಟೆನ್ಸಸ್ ಡೈರೆಕ್ಟ್ ಟು ಇಂಡೈರೆಕ್ಟು ಟೆನ್ಸಸ್ ಚೇಂಜ್ ಆಗೇ ಆಗುತ್ತೆ. ಆಮೇಲೆ ನಿಮಗೆ ಕ್ವೆಶನ್ಸ್ ಬರ್ಬೋದು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಮತ್ತು ಕ್ಲೋಸ್ ಟೆಸ್ಟಲ್ಲಿ ಕೂಡ ನಿಮಗೆ ಟೆನ್ಸಸ್ ಬರುತ್ತೆ. ಅಟ್ಲೀಸ್ಟ್ ಒಂದೊಂದ್ಸತಿ ಒಂದು ಇಡೀ ಮೇನು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಮೇಲೆ ಬರುತ್ತೆ, ಇಲ್ಲ ಅಂತ ಬಂದಿದೆ. ಮತ್ತು ಸ್ಪೀಚ್ ಕೂಡ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕೂಡ ಬಂದಿದೆ. ಓಕೆ, ಸೊ ದಯವಿಟ್ಟು ನೀವು ಇದು ತುಂಬ ಮುಖ್ಯವಾಗಿ ಗಮನಕ್ಕೆ ಇಟ್ಕೋಬೇಕು. ಮತ್ತು ಎರರ್ ಸ್ಪಾಟಿಂಗ್ ಅಂತೂ ಖಂಡಿತ ಬರುತ್ತೆ. ಸೊ ದಯವಿಟ್ಟು ಇದೆಲ್ಲ 3 ಮೇನ್ಸ್ನ ಚೆನ್ನಾಗಿ ತಿಳ್ಕೋಬೇಕು. ಪ್ರಾಕ್ಟೀಸ್ ಮಾಡಬೇಕಂದ್ರೆ ಮೇನ್ ಮುಖ್ಯವಾಗಿ ಟೆನ್ಸಸ್ ಪ್ರಾಕ್ಟೀಸ್ ಮಾಡಬೇಕು. ಯಾವಾಗಲೂ ಮೈಂಡಲ್ಲಿ ಇಟ್ಕೊಡಿ, 6 to 8 ಮಾರ್ಕ್ಸ್ ಫ್ರಾಮ್ ಟೆನ್ಸಸ್. ಸೊ ಮೆಜಾರಿಟಿ ಆಫ್ ಮಾರ್ಕ್ಸ್ ನೀವು ಇಲ್ಲೇ ತೊಗೋಬೋದು. ನೆಕ್ಸ್ಟ್ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಬರೋಣ. ಈಗ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಕೂಡ ನಿಮಗೆ ಟೆನ್ಸಸ್ ಎಲ್ಲಿ ಬರುತ್ತಂದರೆ ಎರರ್ ಸ್ಪಾಟಿಂಗಲ್ಲಿ ಬರುತ್ತೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟಲ್ಲಿ ಬರುತ್ತೆ, ಕ್ಲೋಸ್ ಟೆಸ್ಟಲ್ಲಿ ಬರುತ್ತೆ, ಮತ್ತು ಫ್ರೇಸಲ್ ವರ್ಬ್ಸ್. ನಿಮಗೆ ಇದು 3 ಅಂತೂ ಆಲ್ರೆಡಿ ಗೊತ್ತಿರುತ್ತೆ. ಫ್ರೇಸಲ್ ವರ್ಬ್ಸ್ ಅಂದರೆ ಏನು? ಫ್ರೇಸಲ್ ವರ್ಬ್ ಅಂದರೆ ಏನಿಲ್ಲ, ಇಟ್ ಈಸ್ ನಥಿಂಗ್ ಬಟ್ ವರ್ಬ್ ಪ್ಲಸ್ ಪ್ರೆಪೋಸಿಷನ್. ಕೆಲವೊಂದು ಸತಿ ಎಸ್ಪೆಷಲಿ ಬ್ಯಾಂಕಿಂಗ್ ಮೇನ್ಸ್ ಎಕ್ಸಾಮಲ್ಲಿ ಇಡೀ ಒಂದು ಮೇನು 5 ಮಾರ್ಕ್ಸ್ ಇಸ್ ಗಿವನ್ ಫಾರ್ ಫ್ರೇಸಲ್ ವರ್ಬ್ಸ್. ನಾವು ಫ್ರೇಸಲ್ ವರ್ಬ್ಸಲ್ಲಿ ಏನಾಗುತ್ತೆ, ಟೆನ್ಸ್ ಚೇಂಜ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕಾಲ್ ಆಫ್ ಅಂದರೆ ಏನು? ಕ್ಯಾನ್ಸಲ್ ಅಂತ. ಓಕೆ, ಕಾಲ್ ಆಫ್ ಮೀನ್ಸ್ ಕ್ಯಾನ್ಸಲ್ ಅಲ್ವಾ? ಸೊ
ಈಗ ಪಾಸ್ಟ್ ಟೆನ್ಸಲ್ಲಿ ಇದ್ದಾಗ ಅದಕ್ಕೆ ಕಾಲ್ಡ್ ಆಫ್ ಅಂತ ಹೇಳಬೇಕು. ಸೊ ಲೆಟ್ಸ್ ಕಾಲ್ ಆಫ್ ಅ ಮೀಟಿಂಗ್. ವಿ ಕಾಲ್ಡ್ ಆಫ್ ದ ಮೀಟಿಂಗ್ ಯೆಸ್ಟರ್ಡೇ. ಅದಾದಮೇಲೆ ವಿ ವಿಲ್ ಕಾಲ್ ಆಫ್ ದ ಮೀಟಿಂಗ್ ಅಂತ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂತೀವಿ ನಾವು ಇಲ್ಲಿ ವಿ ವಿಲ್ ಕಾಲ್ ಆಫ್ ದ ಮೀಟಿಂಗ್ ಟುಮಾರೋ. ಓಕೆ, ಸೊ ಫ್ರೇಸಲ್ ವರ್ಬ್ಸ್ನ ತಿಳ್ಕೊಳ್ಳಿ, ಎಲ್ಲ ಫ್ರೇಸಲ್ ವರ್ಬ್ಸ್ನ ಮೀನಿಂಗ್ ತಿಳ್ಕೊಳ್ಳಿ. ಯಾಕೆಂದರೆ ಫ್ರೆಂಡ್ಸ್, ವಾಟ್ ಎವರ್, ಈಗ ಕಾಲ್ ಬೇರೆ ಮೀನಿಂಗ್ ಇರುತ್ತೆ, ಆಫ್ ಬೇರೆ ಮೀನಿಂಗ್ ಇರುತ್ತೆ. ಕಾಲ್ ಆಫ್ ಅನ್ನೋದು ಪದದ್ದು ಮೀನಿಂಗು ಬೇರೆನೇ ಇರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಬೈ ಹಾರ್ಟ್ ಆಲ್ ದ meanings of the phrasal verbs. ಈಗ ನೆಕ್ಸ್ಟು, ಆ್ಯಂಡ್ ಆಲ್ಸೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಟೆನ್ಸಸ್, ಹೌ ಟು ಯೂಸ್ ದ ಟೆನ್ಸಸ್ ಆಲ್ಸೋ. ಓಕೆ, next thing that you will come across is the descriptive paper. PO exams ಇರುತ್ತಲ್ಲ, ಪ್ರೊಬೇಷನರಿ ಆಫೀಸರ್ ಎಕ್ಸಾಮ್ಸು, ಅದರಲ್ಲಿ ಏನಿರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ, ಪ್ರಿಸಿ ರೈಟಿಂಗ್ ಇರುತ್ತೆ, ಎಸ್ಸಿ ರೈಟಿಂಗ್, ಎಲ್ಲದಕ್ಕೂ ಟೆನ್ಸಸ್ ಬೇಕು ಫ್ರೆಂಡ್ಸ್. ಸೊ ಫಾರ್ಮಲ್ ಲೆಟರ್ ಇರಲಿ, ಇನ್ಫಾರ್ಮಲ್ ಲೆಟರ್ ಇರಲಿ, ನಿಮಗೆ ಟೆನ್ಸಸ್ ಬೇಕಾಗುತ್ತೆ. ಯಾಕೆಂದರೆ ಆ ಲೆಟರಲ್ಲಿ ನೀವು ಏನಾದರೂ ಪಾಸ್ಟ್ ಬಗ್ಗೆ ರೆಫರೆನ್ಸ್ ಮಾಡಿದಾಗ ನೀವು ಪಾಸ್ಟ್ ಟೆನ್ಸ್ ಯೂಸ್ ಮಾಡಬೇಕಾಗತ್ತೆ. ಫ್ಯೂಚರ್ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಫ್ಯೂಚರ್ ಟೆನ್ಸ್ ಯೂಸ್ ಮಾಡಬೇಕಾಗತ್ತೆ. ಡಿಸ್ಕ್ರಿಪ್ಟಿವ್ ಪೇಪರ್, ಎಸ್ಸೆ ರೈಟಿಂಗಲ್ಲಿ ಹಿಸ್ಟಾರಿಕಲ್ ಏನಾದರೂ ಹಿಸ್ಟಾರಿಕಲ್ ಇವೆಂಟ್ಸ್ ಮೆನ್ಷನ್ ಮಾಡಿದಾಗ ನೀವು ಪಾಸ್ಟ್ ಟೆನ್ಸ್ ಯೂಸ್ ಮಾಡಬೇಕಾಗತ್ತೆ. ಮತ್ತು ಫ್ಯೂಚರ್ ಪ್ಲ್ಯಾನ್ಸ್ ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಫ್ಯೂಚರ್ ಏನಾದರೂ ಒಪಿನಿಯನ್ಸ್, ಫ್ಯೂಚರ್ ರಿಲೇಟೆಡ್ ಎನಿ ಒಪಿನಿಯನ್ಸ್ ಯು ಹ್ಯಾವ್ ಟು ಗಿವ್ ಅಂದರೆ ಯು ವಿಲ್ ಆರ್ ಸಜೆಷನ್ಸ್ ಯು ವಿಲ್ ಹ್ಯಾವ್ ಟು ಗಿವ್ ಅಂದರೆ ನೀವು ಏನು ಮಾಡಬೇಕಂದ್ರೆ ಫ್ಯೂಚರ್ ಟೆನ್ಸ್ನ ಬಳಸಬೇಕು. ಸೊ ಟೆನ್ಸಸ್ ತುಂಬ ಮುಖ್ಯ. ಯಾವ ಟೆನ್ಸ್ ಯಾವಾಗ ಬಳಸಬೇಕು ಅದನ್ನು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ. ಆಮೇಲೆ ನೆಕ್ಸ್ಟು, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಹೆಚ್ಚಾಗಿ ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಒಂದು ರೌಂಡ್ ಇರುತ್ತೆ. ಯಾವುದದು? ಇಂಟರ್ವ್ಯೂ ರೌಂಡ್ ಅಲ್ವಾ? ಸೊ ಇಂಟರ್ವ್ಯೂವಲ್ಲಿ ಕೂಡ ನಿಮಗೆ ಟೆನ್ಸಸ್ ಬರುತ್ತೆ. ಸೊ ಪ್ಲೀಸ್ ರಿಮೆಂಬರ್, ಇಂಗ್ಲೀಷ್ ಇಸ್ ಅ ಲೈಫ್ ಸ್ಕಿಲ್. ಇಂಗ್ಲೀಷ್ ಬರೀ ನಿಮ್ಮ ಎಕ್ಸಾಮ್ ಪೇಪರ್ಗೆ ಸೀಮಿತವಿಲ್ಲ. ಇವತ್ತು ವಿ ಆರ್ ಗೋಯಿಂಗ್ ಗ್ಲೋಬಲ್, ಸೊ ವಿ ವಿಲ್ ನೀಡ್ ಇಂಗ್ಲೀಷ್ in every phase of our life. Okay, especially when it comes to our jobs and careers and businesses, we always need English, right? So iga tenses in interviews, so in case they ask you for to explain a process, ಏನು ಮಾಡಬೇಕಂದ್ರೆ ಆವಾಗ ನೀವು ಅದು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು ಅಲ್ವಾ? ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್, ಪ್ರೀವಿಯಸ್ ಜಾಬ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದಾಗ, ಇಲ್ಲ ಅಂದರೆ ಅಬೌಟ್ ಯೋರ್ ಇಂಟರ್ನ್ಶಿಪ್ ಕೇಳಿದಾಗ, ಆ ಥರ ಏನಾದರೂ ಕ್ವೆಶನ್ಸ್ ಕೇಳಿದಾಗ ಯು ಶುಡ್ ಟೆಲ್ ಇನ್ ದ ಪಾಸ್ಟ್ ಟೆನ್ಸ್. ಓಕೆ, ಸೊ ಅಷ್ಟೇ ಇವತ್ತು ಹೇಳಬೇಕಂತ ಮಾಡಿದ್ದೆ, ನಿಮಗೆ ಹೇಳಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಪ್ಲೀಸ್ ರಿಮೆಂಬರ್, ತುಂಬ ಮುಖ್ಯ, ಟೆನ್ಸಸ್ನ ಚೆನ್ನಾಗಿ ತಿಳ್ಕೊಳ್ಳಿ. ನಾನಂತೂ ಇದನ್ನು ಹೇಳ್ತೀನಿ, ಯಾವ ಸ್ಟೂಡೆಂಟ್ಸ್ಗೆ ಅನಿಸುತ್ತೆ ಅಯ್ಯೋ ಇಂಗ್ಲೀಷ್ ನನಗೆ ಟೈಮೇ ಇಲ್ಲ ಓದೋಕ್ಕೆ, ಅಟ್ಲೀಸ್ಟ್ ಬರೀ ಟೆನ್ಸಸ್ನ ಓದ್ಕೊಂಡು ಹೋಗಿ ಫ್ರೆಂಡ್ಸ್. ಯಾಕೆಂದರೆ ಅಟ್ಲೀಸ್ಟ್ ನಿಮಗೆ 8 ಮಾರ್ಕ್ ಆದರೂ ಬರುತ್ತೆ ಈ ಟೆನ್ಸಸ್ನ ಚೆನ್ನಾಗಿ ತಿಳ್ಕೊಂಡ್ರೆ. ಸೊ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ನೈಸ್ ಡೇ. ಬೈ ಬಾಯ್.